ನಮಸ್ಕಾರ ಸ್ನೇಹಿತರೆ, ಆಶಾ ಹೊಂಗಿರಣ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆಲ್ಲ ಇವತ್ತು ಸ್ಫಟಿಕ ಹೂವಿನ ಗಿಡದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಇದೇ ಸ್ಫಟಿಕ ಗಿಡ. ಇದು ನೆಲದಲ್ಲಿ ಹಾಕಿದ್ರೂ ಬರುತ್ತೆ, ಕುಂದದಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಪಿಂಕ್ ಕಲರ್ ಇದೆ ನನ್ನ ಹತ್ರ. ಸ್ಫಟಿಕ ಹೂವು ಇದು ವರ್ಷಕ್ಕೆ ಒಂದ್ಸಲ ಬಿಡುತ್ತೆ, ಅಂದರೆ 3 ತಿಂಗಳು 4 ತಿಂಗಳವರೆಗೂ ಬಿಡ್ತಾ ಇರುತ್ತೆ ಸ್ವಲ್ಪ ಹೂವು. ಇದು ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ನಲ್ಲಿ ಸಿಗುವಂಥ ಹೂವು ಇದು. ಸ್ಫಟಿಕ ಹೂವಿನ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಲರ್ಸ್ ಇದ್ದಾವೆ. ಅಲ್ಲಿ ನನ್ನ ಹತ್ರ ಇರೋದು ಇದನ್ನು ಸರಸ್ವತಿ ಕಲರ್ ಸ್ಫಟಿಕ ಅಂತ ಕರೀತಾರೆ. ಆದರೆ ಇದು ಸರಸ್ವತಿ ದೇವರಿಗೆ ತುಂಬ ಇಷ್ಟ ಅಂತ. ಇದರಲ್ಲಿ ನೀಲಿ ಇದೆ ನನ್ನ ಹತ್ರ, ಅಂದರೆ ಗಿಡ ಹಿಂದೆ ಇದೆ. ಈ ಕಲರ್ ಇದೆ, ನೀಲಿ ಕಲರು, ಅಂದರೆ ಇದನ್ನು ಪರ್ಪಲ್ ಅಂತಾರೆ. ಆಮೇಲೆ ವೈಟ್ ಇದೆ, ವೈಟು ಮತ್ತು ಇದರಲ್ಲೇ ಬೇಬಿ ಪಿಂಕು. ಇದು ಸ್ವಲ್ಪ ಉದ್ದ ಬರುತ್ತೆ ಇನ್ನು ನನ್ನ ಹತ್ರ ಇರೋದು. ಅಲ್ಲಿ ಬ್ಲೂ ಕಲರ್ದು ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಹೂವು. ಇದು ಪಿಂಕ್ ಅಂತಂದರೆ ತುಂಬ ಇನ್ನೂ ಜಾಸ್ತಿ ಹೂ ಬರುತ್ತೆ. ಮಳೆ ಬಂದಿರೋದ್ರಿಂದ ಹಿಂಗಾಗ್ಬಿಟ್ಟಿದೆ ಗಿಡ, ಹೂವೆಲ್ಲ ಇದಾಗ್ಬಿಟ್ಟಿದೆ. ಈ ಗಿಡ ಹೂ ಬಿಟ್ಟಾಗ ಎಲ್ಲ ಆದಮೇಲೆ ಇದು ಒಣಗೋಗ್ಬಿಡತ್ತೆ. ಒಣಗೋದ್ಮೇಲೆ ಆಮೇಲೆ ಗಿಡಗಳೆಲ್ಲ ಪಕ್ಕದಲ್ಲೆಲ್ಲ ಬಂದ್ಬಿಡತ್ತೆ, ತುಂಬ ಗಿಡ ಬರುತ್ತೆ. ಇದು ನನ್ನ ಹತ್ರ 7 ವರ್ಷದ ಗಿಡ ಇದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.